ಕಾವ್ಯ ನಾಳೆ ಚಿತ್ರದುರ್ಗಕ್ಕೆ ಹೋಗೋಣ ಎಂದರು ಮಂಗಳ ಅವರು. ಯಾಕಮ್ಮ ಅಲ್ಲಿಗೆ ಎಂದು ಕೇಳಿದಳು ಕಾವ್ಯ. ನಾನು ದೇವಸ್ಥಾನದಲ್ಲಿ ಹರಕೆ ಕಟ್ಟಿಕೊಂಡಿದ್ದೆ, ಮಗಳನ್ನು ಕರ್ಕೊಂಡು ಬರ್ತೀನಿ ಅಂತ. ಅದಕ್ಕೆ ನಾಳೆ ಹೋಗೋಣ, ಬೆಳಗ್ಗೆ ಬೇಗ ಏಳಬೇಕು, ಮಲಗು ಹೋಗು ಎಂದರು ಮಂಗಳ ಅವರು. ಅಮ್ಮ ನಾಳೆ ಬೇಡ, ಇನ್ನೊಂದು ದಿನ ಯಾವಾಗಲಾದರೂ ಹೋಗೋಣ ಎಂದಳು ಕಾವ್ಯ. ಬೇಡಮ್ಮ, ನಾಳೆ ಹೋಗೋಣ, ಅಲ್ಲಿ ನಾಳೆ ವಿಶೇಷ ಪೂಜೆ ಇರುತ್ತೆ, ಅದಕ್ಕೆ ನಾಳೆನೇ ಹೋಗೋಣ ಎಂದರು ಕಾವ್ಯ. ಅಮ್ಮ ನಿನಗೆ ಗೊತ್ತಲ್ವಾ, ನಾನು ಯಾವತ್ತೂ ದೇವಸ್ಥಾನ ಎಲ್ಲ ಹೋದವಳೇ ಅಲ್ಲ, ನನಗೆ ಬರೋಕೆ ಇಷ್ಟ ಇಲ್ಲ ಅಮ್ಮ, ಪ್ಲೀಸ್ ಫೋರ್ಸ್ ಮಾಡಬೇಡ ಎಂದು ಹೇಳಿದಳು ಕಾವ್ಯ. ನೋಡು ಕಾವ್ಯ, ನನಗೆ ಪದೇ ಪದೇ ಹೇಳೋಕೆ ಆಗಲ್ಲ, ಸುಮ್ಮನೆ ನಾಳೆ ಬರ್ತೀಯಾ ಅಷ್ಟೇ ಎಂದು ಕೋಪಗೊಂಡು ರೂಮ್ಗೆ ಹೋಗಿ ಮಲಗಿದರು ಮಂಗಳ ಅವರು. ಅಯ್ಯೋ ಅಮ್ಮ ಕೋಪ ಮಾಡಿಕೊಂಡ್ರು. ಇನ್ನು ನನ್ನ ಹಠ ನಡೆಯಲ್ಲ, ಸುಮ್ಮನೆ ಮಲಗೋದು ಒಳ್ಳೆಯದು ಎಂದು ಹೋಗಿ ಮಲಗಿದಳು ಕಾವ್ಯ. ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಸಲುವಾಗಿ ಬಾಂಬೆಗೆ ಹೋಗಬೇಕಾಗಿರುವ ಸಲುವಾಗಿ ಕಾರ್ತಿಕ್ ಮಂಗಳ ಅವರೊಂದಿಗೆ ಹೋಗಲು ಆಗಲಿಲ್ಲ. ಹಾಗಾಗಿ ಮಂಗಳ ಮತ್ತು ಕಾವ್ಯ ಇಬ್ಬರು ಬಸ್ ಹಿಡಿದು ಚಿತ್ರದುರ್ಗ ತಲುಪಿದರು. ದೇವಸ್ಥಾನಕ್ಕೆ ತಲುಪಿ ದರ್ಶನ ಮುಗಿಸಿ ಒಳಗಡೆ ವಿಶಾಲವಾದ ಕೊಠಡಿಯಲ್ಲಿ ಕುಳಿತಿದ್ದ ಸ್ವಾಮೀಜಿ ಹತ್ತಿರ ಕಾವ್ಯಾಳನ್ನು ಕರೆದುಕೊಂಡು ಬಂದರು ಮಂಗಳ. ಏನಮ್ಮ ನಿನ್ನ ಸಮಸ್ಯೆ ಎಂದು ಕೇಳಿದರು ಸ್ವಾಮೀಜಿ. ಮಂಗಳ ಅವರು ಕಾವ್ಯಾಳ ಮದುವೆ ದಿನದಿಂದ ಇಲ್ಲಿಯವರೆಗೂ ನಡೆದ ಘಟನೆಗಳನ್ನೆಲ್ಲ ವಿವರಿಸಿ ಹೇಳಿದರು. ನೋಡಮ್ಮ, ಇವಳ ಮೈಯಲ್ಲಿ ಯಾವುದೋ ಬೇರೆ ಆತ್ಮ ಇಲ್ಲ, ಯಾಕಂದರೆ ಆ ಥರ ಇದ್ದಿದ್ದರೆ ಇವಳು ಈ ದೇವಸ್ಥಾನದ ಒಳಗಡೆ ಕಾಲು ಇಡೋಕೆ ಆಗ್ತಿರ್ಲಿಲ್ಲ ಎಂದು ಹೇಳಿದರು ಸ್ವಾಮೀಜಿ. ಆಗ ಮಂಗಳ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಅಂದರೆ ನನಗೆ ದೆವ್ವ ಸೇರಿದೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀಯಾ ಅಮ್ಮ ನೀನು? ಯಾಕೆ ಯಾರು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅವನು ನೋಡಿದರೆ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋಗ್ತಾನೆ, ನೀವು ನೋಡಿದರೆ ಈ ಸ್ವಾಮೀಜಿ ಹತ್ರ ಕರ್ಕೊಂಡು ಬಂದಿದ್ದೀರಾ. ಏನು ಅಂದುಕೊಂಡಿದ್ದೀರಾ ನನ್ನ ನೀವೆಲ್ಲ ಎಂದು ಬೈಯುತ್ತಾ ಕೋಪಗೊಂಡು ಹೊರ ನಡೆದಳು ಕಾವ್ಯ. ಸ್ವಾಮೀಜಿ, ಅವಳು ಮಾತನಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಎಂದರು ಮಂಗಳ ಅವರು. ನಿನ್ನ ಗೊಂದಲ ನನಗೆ ಅರ್ಥ ಆಗುತ್ತಮ್ಮ, ಏನು ಹೆದರಬೇಡ, ನಾನು ನಿನಗೆ ವಿಭೂತಿ ಕೊಡ್ತೀನಿ, ದಿನ ಅವಳ ಹಣೆಗೆ ಹಚ್ಚಿ, ಎಲ್ಲ ಸರಿ ಹೋಗುತ್ತೆ ಎಂದರು ಸ್ವಾಮೀಜಿ. ಆಯಿತು ಸ್ವಾಮೀಜಿ, ನಾನಿನ್ನು ಬರ್ತೀನಿ ಎನ್ನುತ್ತಿದ್ದ ಮಂಗಳ ಅವರೊಂದಿಗೆ ಮತ್ತೆ ಮಾತಿಗಿಳಿದರು ಸ್ವಾಮೀಜಿ. ಇತ್ತ ಕೋಪಗೊಂಡು ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತಿದ್ದ ಕಾವ್ಯಾಳನ್ನು ಒಬ್ಬ ವ್ಯಕ್ತಿ ಬಂದು ಮಾತನಾಡಿಸಿದರು. ತಗೊಳ್ಳಿ ಪ್ರಸಾದ ಎಂದು ಪ್ರಸಾದವನ್ನು ಕಾವ್ಯಾಳ ಕೈಗಿಟ್ಟು ಆ ವ್ಯಕ್ತಿ ಪ್ರಸಾದ ಕೊಟ್ಟ ಮುಂದೆ ಸಾಗುತ್ತಿದ್ದ ವ್ಯಕ್ತಿಯನ್ನು ತಡೆದ ಕಾವ್ಯ, ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ನೀವ್ಯಾರು ಎಂದು ಕೇಳಿದಳು ಕಾವ್ಯ. ಸಾರಿ ಪುಟ್ಟ, ನಾನು ನಿನ್ನನ್ನು ಎಲ್ಲೂ ನೋಡಿಲ್ಲ ಎಂದು ಮತ್ತೆ ಮುಂದೆ ನಡೆದರು ಆ ವ್ಯಕ್ತಿ. ಅವರ ಹಿಂದೆಯೇ ಓಡಿದ ಕಾವ್ಯ, ಪ್ಲೀಸ್ ಹೋಗಬೇಡಿ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದಳು ಕಾವ್ಯ. ಹೇಳಿ ಎಂದು ಕೇಳಿದನು ಆ ವ್ಯಕ್ತಿ. ನೀವು ನನ್ನ ಮದುವೆಗೆ ಬಂದಿದ್ರಿ, ನಿಮ್ಮಿಂದಾನೇ ನನ್ನ ಮದುವೆ ನಿಂತಿದ್ದು ಎಂದಳು ಕಾವ್ಯ. ಗಾಬರಿಗೊಂಡ ಆ ವ್ಯಕ್ತಿ, ಪುಟ್ಟ ಏನು ಹೇಳ್ತಿದೀಯಾ ನೀನು? ನಿನ್ನ ಮದುವೆ ನಿಲ್ಲೋಕೆ ನಾನು ಕಾರಣನಾ? ಇದೇ ಮೊದಲು ನಾನು ನಿನ್ನ ನೋಡಿದ್ದು ಎಂದನು ಆ ವ್ಯಕ್ತಿ. ನನ್ನ ಹೆಸರು ಕಾವ್ಯ, ನಾನು ಒಂದು ಹುಡುಗನ್ನ ತುಂಬ ಪ್ರೀತಿ ಮಾಡ್ತಿದ್ದೆ. ನಮ್ಮ ಎರಡೂ ಮನೆಯಲ್ಲಿ ನಮ್ಮ ಪ್ರೀತಿನ ಒಪ್ಪಿಕೊಂಡು ಮದುವೆನೂ ಫಿಕ್ಸ್ ಮಾಡಿದರು. ಮದುವೆ ದಿನ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ನಿಮ್ಮನ್ನು ನೋಡಿದೆ. ಯಾಕೋ ಗೊತ್ತಿಲ್ಲ, ಮದುವೆ ಕ್ಯಾನ್ಸಲ್ ಮಾಡಿಸಿಬಿಟ್ಟೆ. ಅದಾದ ಎಲ್ಲ ಆದ ಮೇಲೆ ನಿಮ್ಮನ್ನು ಹುಡುಕಿದೆ, ಆದರೆ ನೀವು ಮದುವೆ ಮಂಟಪದಲ್ಲಿ ಕಾಣಲೇ ಇಲ್ಲ ಎಂದಳು ಕಾವ್ಯ. ನನ್ನ ಹೆಸರು ಸತೀಶ್ ಅಂತ, ಇವತ್ತಿನವರೆಗೂ ನಾನು ನಿನ್ನನ್ನು ನೋಡೇ ಇಲ್ಲ. ಪುಟ ಏನೇನೋ ಮಾತಾಡಬೇಡ ಎಂದರು ಸತೀಶ್. ಇತ್ತ ಸ್ವಾಮೀಜಿ ಅವರು, ನಿಮ್ಮ ಮಗಳ ಗೊಂದಲಗಳಿಗೆ ಆದಷ್ಟು ಬೇಗ ಉತ್ತರ ಸಿಗುತ್ತೆ, ಏನು ಚಿಂತಿಸಬೇಡಿ ಎಂದು ಹೇಳಿ ಮಂಗಳ ಅವರನ್ನು ಕಳುಹಿಸಿದರು. ಕಾವ್ಯ ಇರುವಲ್ಲಿಗೆ ಬಂದ ಮಂಗಳ ಅವರು ಸತೀಶ್ ಅವರನ್ನು ನೋಡಿ, ಯಾರಮ್ಮ ಇವರು ಎಂದು ಕಾವ್ಯಾಳನ್ನು ಕೇಳಿದರು. ಅಮ್ಮ, ಇವರ ಹೆಸರು ಸತೀಶ್ ಅಂತ, ಇವರನ್ನು ನೋಡಿದರೆ ನನ್ನ ಅಣ್ಣ ಇವರು ಅನಿಸ್ತಿದೆ ಎಂದಳು ಕಾವ್ಯ. ಇಷ್ಟೊತ್ತು ಏನೇನೋ ಹೇಳಿ ಇವಾಗ ಅಣ್ಣ ಅಂತಿದ್ದಾಳಲ್ಲ, ಮನದಲ್ಲೇ ಯೋಚಿಸುತ್ತಾ ನಿಂತರು ಸತೀಶ್. ಅಮ್ಮ, ನನ್ನ ಮದುವೆ ದಿನ ನಾನು ಒಬ್ಬರನ್ನು ಹುಡುಕ್ತಿದ್ದೆ ಅಲ್ವಾ, ಅದು ಇವರೇ. ಅವತ್ತು ನನಗೆ ನನ್ನ ಸಂಬಂಧಿಕರನ್ನು ಕಳ್ಕೊಂಡಿರೋ ನೋವಾಗಿತ್ತು. ಇವತ್ತು ತುಂಬ ಖುಷಿ ಆಗ್ತಿದೆ, ನನಗೆ ಅಣ್ಣ ಸಿಕ್ಕಿದ್ರು. ಅಮ್ಮ ನೀನು ಹೋಗು, ನಾನು ಅಣ್ಣನ ಜೊತೆ ಅವರ ಮನೆಗೆ ಹೋಗ್ತೀನಿ ಎಂದಳು ಕಾವ್ಯ. ಇವಳ ಮಾತು ಕೇಳಿ ಆಶ್ಚರ್ಯಗೊಂಡರು ಮಂಗಳ ಮತ್ತು ಸತೀಶ್ ಅವರು. ಏನೇನೋ ಮಾತಾಡಬೇಡ ಕಾವ್ಯ, ಸ್ವಲ್ಪ ಸುಮ್ಮನೆ ಇರು ಎಂದು ರೇಗಿದರು ಮಂಗಳ. ಏನಮ್ಮ, ನಿಮ್ಮನ್ನ ಸ್ವಾಮೀಜಿ ಕರೀತಿದ್ದಾರೆ ಎಂದು ಕೀರಿ ಸ್ವಾಮೀಜಿ ಬಂದು ಮಂಗಳರನ್ನು ಕರೆದರು. ಹೌದಾ, ಬರ್ತೀನಿ ಎಂದು ಹೋಗುತ್ತಿದ್ದವರ ಹಿಂದೆ ಸತೀಶ್ ಕೂಡ ಹೊರಟರು. ಕಾವ್ಯ ಮಾತ್ರ ಸುಮ್ಮನೆ ಏನನ್ನೋ ಯೋಚಿಸ್ತಾ ಇದ್ದಳು. ಆಂಟಿ, ನಿಮ್ಮ ಮಗಳಿಗೆ ಏನಾಗಿದೆ? ಯಾಕೆ ಏನೇನೋ ಮಾತಾಡ್ತಾ ಇದ್ದಾರೆ ಎಂದು ಕೇಳಿದವನು ಸತೀಶ್. ಏನಿಲ್ಲಪ್ಪ, ಅವಳ ಮದುವೆಯಲ್ಲಿ ಇಷ್ಟೆಲ್ಲ ಆಯಿತು ಎಂದು ತನ್ನೆಲ್ಲರ ನೋವನ್ನು ಹೇಳಿ ಅತ್ತರು ಮಂಗಳ. ಅಳಬೇಡಿ ಆಂಟಿ, ಎಲ್ಲ ಸರಿ ಹೋಗುತ್ತೆ.
ಈ ಸ್ವಾಮೀಜಿಯವರು ತುಂಬ ಶಕ್ತಿವಂತರು, ನಿಮ್ಮೆಲ್ಲ ಸಮಸ್ಯೆ ಬೇಗ ಸರಿ ಹೋಗುತ್ತೆ. ಆದರೆ ನಿಜ ಹೇಳ್ತೀನಿ, ನಾನು ನಿಮ್ಮ ಮಗಳ ಮದುವೆಗೆ ಬಂದಿಲ್ಲ ಎಂದರು ಸತೀಶ್. ಅವಳು ಇತ್ತೀಚೆಗೆ ಏನೇನೋ ಮಾತಾಡ್ತಾ ಇದ್ದಾಳಪ್ಪ, ಹೋಗಲಿ ಬಿಡು, ಅದನ್ನೆಲ್ಲ ಬೇಜಾರು ಮಾಡ್ಕೋಬೇಡ ಎಂದರು ಮಂಗಳ. ಆಯಿತು ಆಂಟಿ, ಆದಷ್ಟು ಬೇಗ ಅವಳು ಮೊದಲಿನ ಥರ ಆಗಿ ಅವಳಿಗೋಸ್ಕರ ಇನ್ನೂ ಕಾಯ್ತಿರೋ ಅವಳನ್ನು ಪ್ರೀತಿಸಿದ ಹುಡುಗನ ಜೊತೆ ಅವಳ ಮದುವೆ ಆಗಲಿ ಎಂದು ಹೇಳುತ್ತಾ ಸ್ವಾಮೀಜಿ ಅವರ ಹತ್ತಿರ ಬಂದು ತಲುಪಿದರು. ನೋಡಿ, ಇಂದು ಚಿಕ್ಕ ಗಣಪತಿ ಫೋಟೋ, ಇದನ್ನು ಯಾವಾಗಲೂ ಅವಳ ಹತ್ತಿರ ಇರೋ ಥರ ನೋಡ್ಕೊಳ್ಳಿ. ಗಣಪತಿ ವಿಘ್ನ ನಿವಾರಕ ಅನ್ನೋದನ್ನು ಮರಿಬೇಡಿ ಎಂದರು ಸ್ವಾಮೀಜಿ. ಮಂಗಳ ಮತ್ತು ಸತೀಶ್ ರವರು ಸ್ವಾಮೀಜಿ ಅವರನ್ನು ನಮಿಸಿ ಬರುತ್ತಿರುವಾಗ, ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಕೆಲವೊಂದು ಸಲ ಉತ್ತರ ನಮ್ಮ ಪಕ್ಕದಲ್ಲೇ ಇದ್ದರೂ ಅದಕ್ಕಾಗಿ ಊರೆಲ್ಲ ಅಲಿತಾ ಇರ್ತೀವಿ ಎಂದರು ಸ್ವಾಮೀಜಿ. ಅವರ ಒಗಟಾದ ಮಾತು ಇಬ್ಬರಿಗೂ ವಿಚಿತ್ರ ಎನಿಸಿತು. ಆಂಟಿ, ನಿಮ್ಮ ನಂಬರ್ ಕೊಡಿ, ನಾನು ನಿಮಗೆ ಫೋನ್ ಮಾಡ್ತೀನಿ ಎಂದರು ಸತೀಶ್. ಆಯ್ತಪ್ಪ, ನೀನು ಹೋಗು, ಅವಳು ನಿನ್ನ ನೋಡಿದರೆ ಮತ್ತೆ ಏನೇನೋ ಮಾತಾಡ್ತಾಳೆ ಎಂದರು ಮಂಗಳ. ಮಂಗಳ ಒಬ್ಬರೇ ವಾಪಸ್ಸಾಗಿದ್ದನ್ನು ನೋಡಿ ಗಾಬರಿಗೊಂಡ ಕಾವ್ಯ, ಅಮ್ಮ, ಅಣ್ಣ ಎಲ್ಲಿ ಹೋದರು ಎಂದು ಕೇಳಿದಳು. ಅವರು ಹೋದ್ರಮ್ಮ, ಅವರಿಗೆ ಏನೋ ಕೆಲಸ ಅಂತೆ ಎಂದರು ಮಂಗಳ. ನನ್ನ ಬಿಟ್ಟು ಹೋದ್ರ? ನಾನು ಅವರ ಜೊತೆಗೆ ಹೋಗಬೇಕು, ನಾನು ನಿನ್ನ ಜೊತೆ ಬರಲ್ಲ ಎಂದು ಹೇಳುತ್ತಾ ಹುಚ್ಚಿಯಂತೆ ಪೂರ್ತಿ ದೇವಾಲಯ ತಿರುಗಿದಳು. ಗೋಡೆಯ ಮರೆಯಲ್ಲೇ ನಿಂತು ನೋಡುತ್ತಿದ್ದ ಸತೀಶ್ ಮಾತ್ರ ಮೂಕ ಪ್ರೇಕ್ಷಕನಾಗಿದ್ದ. ಹೇಗೂ ಸಮಾಧಾನ ಮಾಡಿ ಊರಿಗೆ ಹೊರಟರು ಮಂಗಳ. ಬಸ್ಸಿನಲ್ಲಿ ಅಳುತ್ತಾ ಅಳುತ್ತಾ ಹಾಗೆ ನಿದ್ರೆಗೆ ಜಾರಿದಳು ಕಾವ್ಯ. ಹಾಗೆ ಮಲಗಿದವಳಿಗೆ ಮತ್ತದೇ ಕನಸು ಬಿತ್ತು. ಆದರೆ ಈ ಬಾರಿ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಕಾವ್ಯ. ಅಮ್ಮ, ಎದ್ದೇಳಮ್ಮ, ನನಗೆ ಮತ್ತೆ ಕನಸು ಎಂದು ತುಂಬ ಖುಷಿಯಿಂದ ಮಂಗಳ ಅವರನ್ನು ಎಬ್ಬಿಸಿದಳು ಕಾವ್ಯ. ಏನೇ ಆಗಿದೆ ನಿನಗೆ? ಮತ್ತೆ ಕನಸು ಅದು ಇದು ಅಂತೀಯಲ್ಲ, ನನಗಂತೂ ಸಾಕಾಗಿದೆ. ಸುಮ್ಮನೆ ಇವಾಗ ಮಲಗು, ಮನೆಗೆ ಹೋಗಿ ಮಾತಾಡೋಣ ಎಂದರು ಮಂಗಳ. ಅದು ಹಾಗಲ್ಲಮ್ಮ, ನನ್ನ ಕನಸಲ್ಲಿ ಇದ್ದಿದ್ದು ನಮ್ಮಪ್ಪ ಅಲ್ಲಮ್ಮ ಎಂದಳು ಕಾವ್ಯ. ಮಗಳ ಮಾತು ಕೇಳಿ ನಿಟ್ಟುಸಿರು ಬಿಡುತ್ತಾ, ನೋಡು, ನಾನು ನಿನಗೆ ಅವತ್ತೇ ಹೇಳಿಲ್ವಾ, ಕನಸು ಯಾವತ್ತೂ ನಿಜ ಆಗಲ್ಲ ಅಂತ. ಇವಾಗಾದರೂ ನನ್ನ ಮಾತು ನಂಬು ಮಗಳೇ. ನಿನಗೋಸ್ಕರನೇ ಹಗಲು ರಾತ್ರಿ ಕಾಯ್ತಿರೋ ಕಾರ್ತಿಕ್ ಜೊತೆ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡು ಮಗಳೇ, ಅಷ್ಟೇ ಸಾಕು ನನ್ನ ಜೀವಕ್ಕೆ ಎಂದರು ಮಂಗಳ. ಅಮ್ಮ, ಕನಸಲ್ಲಿ ಇದ್ದಿದ್ದು ಅಪ್ಪ ಅಲ್ಲ, ಆದರೆ ನಾನು ಒಂದು ನದಿಯಲ್ಲಿ ಹರಿದು ಹೋಗ್ತಿದ್ದೀನಿ. ಆಗ ನನ್ನ ಕಾಪಾಡೋಕೆ ಅಪ್ಪ ಕೈ ಹಿಡಿತಿದ್ದಾರೆ. ನಾನು ಅವರಿಗೆ ಸಿಗಲೇ ಇಲ್ಲ. ಆಗ ಅಪ್ಪನ ಪಕ್ಕ ಒಬ್ಬ ಹುಡುಗ ಇದ್ದ ಅಮ್ಮ, ಅವನು ಕೂಡ ತುಂಬ ಜೋರಾಗಿ ಅಳ್ತಾ ಇದ್ದ ಎಂದಳು ಕಾವ್ಯ. ಇದೇನಮ್ಮ ಹೊಸ ರಾಗ ನಿಂದು? ಅವರು ನಿಮ್ಮ ಅಪ್ಪ ಅಲ್ಲ ಅಂದಮೇಲೆ ಬೇರೆ ಏನೂ ಯೋಚನೆ ಮಾಡಬೇಡ. ಇನ್ನು ಮುಂದೆ ಯಾವ ಕನಸನ್ನು ತಲೆಗೆ ಹಾಕಿಕೊಳ್ಳದೆ ಆರಾಮವಾಗಿ ಇರು ಎಂದರು ಮಂಗಳ. ಅಮ್ಮ, ಅದು ಹಾಗಲ್ಲಮ್ಮ, ಆ ಹುಡುಗ ಯಾರು ಗೊತ್ತಾ? ನಿನ್ನೆ ದೇವಸ್ಥಾನದಲ್ಲಿ ಇದ್ದ ಅಲ್ವಾ, ಅವನೇ ಅಮ್ಮ. ಅವನಿಗೂ ನನಗೂ ಏನೋ ಸಂಬಂಧ ಇದೆ ಅಮ್ಮ. ಅದಕ್ಕೆ ಅವನನ್ನು ನೋಡಿದಾಗ ನನಗೆ ಏನೇನೋ ನೆನಪಾಗುತ್ತೆ. ಅಷ್ಟೇ ಅಲ್ಲದೆ ಅವನು ನನಗೆ ತುಂಬ ಹತ್ತಿರದವನು, ಗೊತ್ತಿರೋನು ಅನಿಸುತ್ತೆ ಎಂದಳು ಕಾವ್ಯ. ಇದೇ ನೋಡು ಕನಸು ಅನ್ನೋದು. ಯಾವುದನ್ನು ನಾವು ನೋಡಿರ್ತೀವೋ ಅದನ್ನೇ ನೆನಪು ಮಾಡಿಕೊಂಡು ಮಲಗಿದ್ರೆ ಅದೇ ಕನಸಾಗಿ ಬರುತ್ತದೆ ಅಷ್ಟೇ. ಮತ್ತೆ ಆ ಹುಡುಗ ಯಾರು ಏನು ಅಂತ ತಲೆ ಕೆಡಿಸಿಕೊಂಡು ನನಗೂ ತಲೆ ಕೆಡಿಸಬೇಡ. ಇವಾಗ ಸುಮ್ಮನೆ ಮಲಗು, ಇನ್ನೇನು ಊರು ಬರುತ್ತೆ ಎಂದರು ಮಂಗಳ. ಅಮ್ಮ ಹೇಳೋದು ನಿಜಾನೇ ಇರಬಹುದು. ನಿದ್ರೆಗೆ ಜಾರೋ ಮುನ್ನ ಯಾವ ಘಟನೆ, ಯಾವ ವ್ಯಕ್ತಿ ನೆನಪು ಮಾಡ್ಕೋತೀವಿ, ಬಹುಶಃ ಅದೇ ಕನಸಲ್ಲಿ ಬರಬಹುದು. ಆದರೆ ಅವರನ್ನು ನೋಡಿದಾಗ ನನಗೆ ಯಾಕೆ ಏನೇನೋ ನೆನಪು ಬರುತ್ತೆ? ಇದಕ್ಕೆಲ್ಲ ಏನು ಕಾರಣ ಇರಬಹುದು? ನಾಳೆನೇ ಸುಕನ್ಯಾ ಮೇಡಮ್ ಹತ್ತಿರ ಹೋಗಬೇಕು ಎಂದುಕೊಳ್ಳುತ್ತಾ ಹಾಗೆ ನಿದ್ರೆಗೆ ಜಾರಿದಳು ಕಾವ್ಯ. ಮನೆಗೆ ಬಂದ ಕಾವ್ಯ ಬೇಗ ಬೇಗ ರೆಡಿಯಾಗಿ ಹೊರಗಡೆ ಹೋಗಿ ಬರ್ತೀನಿ ಎಂದು ಮಂಗಳ ಅವರಿಗೆ ಹೇಳಿ ಸೀದಾ ಸುಕನ್ಯಾ ಅವರ ಮನೆಗೆ ನಡೆದಳು ಕಾವ್ಯ. ಕಾರ್ತಿಕ್ ಕಾವ್ಯ ಅವರ ಮನೆಗೆ ಬರುತ್ತಾನೆ. ಅತ್ತೆ, ಕಾವ್ಯ ಎಲ್ಲಿ ಎಂದು ಕೇಳಿದನು ಕಾರ್ತಿಕ್. ಅವಳು ಏನೂ ಹೇಳದೆ ರೆಡಿಯಾಗಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳಪ್ಪ, ನೀನು ಬಾ, ಟೀ ತರ್ತೀನಿ ಎಂದು ಒಳಗಡೆ ನಡೆದರು ಮಂಗಳ. 2 ಟೀ ಕಪ್ ತಂದು ಕಾರ್ತಿಕ್ ಮುಂದೆ ಕುಳಿತರು ಮಂಗಳ. ನಿನ್ನೆ ಚಿತ್ರದುರ್ಗದಲ್ಲಿ ನಡೆದ ಘಟನೆ ಎಲ್ಲ ಹೇಳಿ ಜೋರಾಗಿ ಅಳಲು ಶುರು ಮಾಡಿದರು ಮಂಗಳ. ಅತ್ತೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ನಿಮ್ಮಷ್ಟೇ ನೋವು ನನಗೂ ಆಗ್ತಿದೆ. ಆದರೆ ಇವಾಗ ಏನು ಮಾಡಬೇಕು ಅದನ್ನು ಅಷ್ಟೇ ಯೋಚನೆ ಮಾಡೋಣ ಎಂದನು ಕಾರ್ತಿಕ್. ಸೀರೆಯ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಹೇಳಪ್ಪ, ಏನು ಮಾಡೋಣ ಎಂದು ಭಾರವಾದ ಹೃದಯದಿಂದ ಕೇಳಿದರು ಮಂಗಳ. ಹೇಗಿದ್ರೂ ಅದು ಅವರ ಅಪ್ಪ ಅಲ್ಲ ಅನ್ನೋದು ಗೊತ್ತಾಗಿದೆ ಅಲ್ವಾ? ಅಂದರೆ ಸುಕನ್ಯಾ ಅವರು ಹೇಳಿದ ಮಾತನ್ನು ಕಾವ್ಯ ತುಂಬ ಗಂಭೀರವಾಗಿ ತಗೊಂಡಿದ್ದಾಳೆ ಅತ್ತೆ. ಕನಸನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾಳೆ. ಅದಕ್ಕೆ ಹೇಳ್ತಿದ್ದೀನಿ, ಇದನ್ನೆಲ್ಲ ಸುಕನ್ಯಾ ಅವರಿಗೆ ಹೇಳೋಣ, ಏನಂತೀರಾ ಎಂದು ಹೇಳಿ ನಡೆದನು ಕಾರ್ತಿಕ್. ಏನೇ ಹೇಳಿದರೂ ಮಂಗಳ ಅವರು ಅಳು ಮಾತ್ರ ನಿಲ್ಲಿಸಲಿಲ್ಲ. ನೋಡಿ ಅತ್ತೆ, ಅವಳಿಗೆ ಯಾವುದೇ ದೆವ್ವ ಹಿಡಿದಿಲ್ಲ ಅಲ್ವಾ? ಅದೇ ನಮಗೆ ಸಮಾಧಾನ ಅಷ್ಟೆ. ಇದೆಲ್ಲ ಅವಳ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಅದನ್ನೆಲ್ಲ ಸರಿ ಮಾಡೋಕೆ ತುಂಬ ದಾರಿ ಇದೆ. ನೀವೇನು ಯೋಚನೆ ಮಾಡಬೇಡಿ, ಬೇಗ ರೆಡಿಯಾಗಿ ಬನ್ನಿ ಎಂದು ಹೊರ ನಡೆದನು ಕಾರ್ತಿಕ್.
ಇಷ್ಟೆಲ್ಲ ಹೇಳಿದ ಕಾರ್ತಿಕ್ ಮನಸ್ಸು ಕೂಡ ಗೊಂದಲದ ಗೂಡಾಗಿತ್ತು. ಮಂಗಳ ಮತ್ತು ಕಾರ್ತಿಕ್ ಸುಕನ್ಯಾ ಅವರ ಮನೆ ತಲುಪಿದರು. ಅವರಿಗೆ ಆಶ್ಚರ್ಯ ಎಂಬಂತೆ ಕಾವ್ಯ ಕೂಡ ಅವರ ಮನೆಯಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದಳು. ನಡೆದ ಎಲ್ಲ ಘಟನೆಗಳನ್ನು ಸುಕನ್ಯಾ ಅವರ ಮುಂದೆ ವಿವರಿಸಿದಳು. ಕಾವ್ಯ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದ ಸುಕನ್ಯಾ ಅವರು ಮಾತು ಶುರು ಮಾಡಿದರು. ನೋಡು ಕಾವ್ಯ, ಈ ಥರ ಕನಸು ಬೀಳೋಕೆ 2 ಕಾರಣ ಇದೆ. ಒಂದು, ಯಾರನ್ನ ನೋಡುತ್ತೀಯಾ ಅವರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಾಗ ಅದು ನಿಮ್ಮ ಕಲ್ಪನೆ ಆಗಿ ಕನಸಲ್ಲಿ ಬರುತ್ತೆ. ಆದರೆ ನಿನಗೆ ಕನಸಲ್ಲಿ ಆ ವ್ಯಕ್ತಿ ಕಾಣೋಕ್ಕೂ ಮುಂಚೆಯೇ ನಿನ್ನ ಮದುವೆ ಮಂಟಪದಲ್ಲಿ ಅವರನ್ನು ನೋಡಿದಾಗ ಅವರಿಗೆ ನಿನಗೆ ಏನೋ ಸಂಬಂಧ ಇದೆ ಅನಿಸಿದೆ. ಇವಾಗ 2ನೇ ಬಾರಿ ನೋಡಿದಾಗ ಅವರು ನಿಮ್ಮ ಅಣ್ಣ ಅಂತ ಅನಿಸಿದೆ ನಿಂಗೆ. ಅಂದರೆ ನಿಜವಾಗಿಯೂ ಅವರಿಗೂ ನಿನಗೂ ಸಂಬಂಧ ಇದೆ ಎಂದರು ಸುಕನ್ಯಾ. ಅದು ಹೇಗೆ ಸಾಧ್ಯ ಆಗುತ್ತೆ? ಆ ವ್ಯಕ್ತಿ ಯಾರೋ ಏನೋ, ನಮಗೆ ಹೇಗೆ ಸಂಬಂಧಿಕರಾಗ್ತಾರೆ? ಅದೆಲ್ಲ ಸಾಧ್ಯನಾ? ಇಲ್ಲ, ನಂಬೋದಿಲ್ಲ ಎಂದರು ಮಂಗಳ. ನೋಡಿ ಅಮ್ಮ, ಇದು ಈ ಜನ್ಮದ ಸಂಬಂಧ ಅಲ್ಲ, ಪೂರ್ವಜನ್ಮದ ಸಂಬಂಧ. ನಿಜವಾಗಿಯೂ ಪೂರ್ವಜನ್ಮದಲ್ಲಿ ಆ ವ್ಯಕ್ತಿ ಇವಳಿಗೆ ಅಣ್ಣ ಆಗಿರಬೇಕು. ಅದಕ್ಕೆ ಇವಳಿಗೆ ಹೀಗೆಲ್ಲ ಅನಿಸ್ತಿದೆ. ಅಷ್ಟೇ ಅಲ್ಲ, ಒಂದು ಸಲ ಆ ವ್ಯಕ್ತಿ ಹತ್ತಿರ ಹೋಗಿ ಅವರ ಮನೆ ವಿಚಾರ ಎಲ್ಲ ಕೇಳಿ ಆಗ ಅವಳಿಗೆ ಬೀಳೋ ಕನಸು ಆ ವ್ಯಕ್ತಿಯ ಜೀವನ ಎರಡೂ ಒಂದೇ ಆಗಿದ್ದರೆ ಇವರಿಬ್ಬರು ಪೂರ್ವಜನ್ಮದಲ್ಲಿ ಅಣ್ಣ ತಂಗಿ ಆಗಿರ್ತಾರೆ ಎಂದರು ಸುಕನ್ಯಾ. ಸುಕನ್ಯಾ ಅವರ ಮಾತು ಕೇಳಿ ಒಂದು ಕ್ಷಣ ಎಲ್ಲರೂ ಮೌನವಾಗಿ ಕುಳಿತರು. ಅದೇನಾದರೂ ನಿಜ ಆದರೆ ನನ್ನ ಮಗಳು ನನ್ನ ಬಿಟ್ಟು ಅವರ ಮನೆಗೆ ಹೋಗ್ತಾಳಾ? ಅಯ್ಯೋ ದೇವರೇ, ನನಗೆ ಇದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ಆ ವ್ಯಕ್ತಿ ಹುಡುಕೋಕೆ ನಾವು ಇವಳಿಗೆ ಸಹಾಯ ಮಾಡಬಾರದು. ಹಾಗೇನಾದರೂ ಮಾಡಿದರೆ ನನ್ನ ಮಗಳನ್ನು ನಾನು ಕಳ್ಕೊತೀನಿ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಏನೇನೋ ಯೋಚಿಸುತ್ತಾ ಒಂದೆಡೆ ಕುಳಿತರು ಮಂಗಳ. ಇದೇನಾದರೂ ನಿಜ ಆದರೆ ಕಾವ್ಯ ಅವರ ಅತ್ತೆ ಮಗನ ಜೊತೆ ಮದುವೆ ಆಗ್ತಾಳೆ. ಅಯ್ಯೋ, ಏನು ಮಾಡೋದಿವಾಗ? ಯಾಕೆ ದೇವರೇ ನನ್ನ ಲೈಫ್ನಲ್ಲಿ ಇಷ್ಟೊಂದು ಆಟ ಆಡ್ತಿದೀಯಾ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಸಪ್ಪೆ ಮೊರೆ ಹಾಕಿ ಕುಳಿತನು ಕಾರ್ತಿಕ್. ಹೌದಾ, ನನಗೆ ನಂಬೋಕೆ ಆಗ್ತಿಲ್ಲ. ಅವರನ್ನು ಮೀಟ್ ಮಾಡಿದರೆ ನನ್ನ ಎಲ್ಲ ಗೊಂದಲಕ್ಕೂ ಉತ್ತರ ಸಿಗುತ್ತೆ ಅಲ್ವಾ? ಆದರೆ ಅವರನ್ನು ಎಲ್ಲಿ ಅಂತ ಹುಡುಕೋದು ಎಂದು ಕೇಳಿದಳು ಕಾವ್ಯ. ಅದರಲ್ಲೇನಿದೆ, ನಿಮ್ಮ ಮದುವೆಗೆ ಬಂದಿದ್ರು ಅಂತಿದ್ದೀರಾ ಅಂದರೆ ಅವರು ನಿಮ್ಮ ಸಂಬಂಧಿಕರೇ ಇರ್ತಾರೆ. ನಿಧಾನವಾಗಿ ಕುಳಿತು ಯೋಚನೆ ಮಾಡಿ ನಿಮಗೆ ಉತ್ತರ ಸಿಗುತ್ತೆ ಎಂದರು ಸುಕನ್ಯಾ. ಇವರ ಮಾತಿಗೆ ಹೂ ಎಂಬಂತೆ ತಲೆ ಆಡಿಸಿ ಮೂವರು ಮನೆ ದಾರಿ ಹಿಡಿದರು. ದಾರಿ ಉದ್ದಕ್ಕೂ ಕಾವ್ಯ ಮಾತ್ರ ಅವರು ಯಾರು ಏನು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಲೇ ಇದ್ದಳು. ಆದರೆ ಕಾರ್ತಿಕ್ ಮತ್ತು ಮಂಗಳ ಅವರು ಏನೂ ಮಾತಾಡದೆ ಸುಮ್ಮನೆ ಮನೆ ಬಂದು ತಲುಪಿದರು. ನೋಡು ಕಾವ್ಯ, ಇವಾಗ ಎಲ್ಲ ಅರ್ಥ ಆಯ್ತಲ್ವಾ? ಇದು ನಿನ್ನ ಪೂರ್ವಜನ್ಮದ ಕನಸು. ಅದಕ್ಕೂ ಇವಾಗಿನ ಜನ್ಮಕ್ಕೂ ಸಂಬಂಧನೇ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇವಾಗ ಇದನ್ನೆಲ್ಲ ಬಿಟ್ಟು ಕಾರ್ತಿಕ್ನನ್ನ ಮದುವೆಯಾಗಿ ಆರಾಮಾಗಿ ಇರು ಎಂದಳು ಮಂಗಳ. ಆದರೆ ಕಾವ್ಯ ಮಾತ್ರ ತನ್ನದೇ ಹಠ ಸಾಧಿಸಿದಳು. ನನಗೆ ನನ್ನ ಹಿಂದಿನ ಜನ್ಮದ ಬಗ್ಗೆ ತಿಳ್ಕೋಬೇಕು. ಯಾರಿಗೂ ಬರದೇ ಇರೋ ನೆನಪು ನನಗೆ ಬಂದಿದೆ ಅಂದರೆ ಅದಕ್ಕೆ ಏನೋ ಬಲವಾದ ಕಾರಣ ಇರುತ್ತೆ. ಅದನ್ನು ನಾನು ತಿಳ್ಕೊಳ್ಳೇಬೇಕು ಎಂದು ಪಟ್ಟು ಹಿಡಿದು ಕುಳಿತಳು. ಇವಳ ಹಠಕ್ಕೆ ಮಣಿದ ಮಂಗಳ ಮತ್ತು ಕಾರ್ತಿಕ್, ಇನ್ನು 3 ತಿಂಗಳಲ್ಲಿ ಎಲ್ಲ ವಿಷಯ ತಿಳ್ಕೊ. ಆಮೇಲೆ ಎಲ್ಲ ತಿಳಿದ ಮೇಲೆ ಬೇಗ ಕಾರ್ತಿಕ್ನನ್ನು ಮದುವೆ ಆಗು. ಎಷ್ಟು ದಿನ ಅಂತ ಅವನು ಹೀಗೆ ಇರ್ತಾನೆ, ನೀನೇ ಹೇಳು ಎಂದಳು ಮಂಗಳ. ಅಮ್ಮ, ಥ್ಯಾಂಕ್ಸ್ ಅಮ್ಮ, ನಿಜವಾಗಿಯೂ ನನಗೆ ತುಂಬ ಖುಷಿ ಆಗ್ತಿದೆ. ನಾಳೆನೇ ಚಿತ್ರದುರ್ಗಕ್ಕೆ ಹೋಗ್ತೀನಿ ಎಂದಳು ಕಾವ್ಯ. ನಾನು ಬರ್ತೀನಿ ಕಾವ್ಯ ನಿನ್ನ ಜೊತೆ. ಆದರೆ ಎಷ್ಟೇ ಸಂಬಂಧ ಬಂದರೂ ಹೋದರೂ ನಮ್ಮ ಸಂಬಂಧನ ಮರಿಬೇಡ ಕಣೆ ಪ್ಲೀಸ್ ಎಂದನು ಕಾರ್ತಿಕ್. ಅಯ್ಯೋ ಇಲ್ಲ ಕಣೋ, ನಮ್ಮಿಬ್ಬರದು ಜನ್ಮ ಜನ್ಮದ ಅನುಬಂಧ ಕಣೋ ಎಂದು ನಕ್ಕು ಒಳ ನಡೆದಳು ಕಾವ್ಯ. ಅತ್ತೆ, ಇವಳೇನಾದರೂ ಹಳೆಯ ಸಂಬಂಧ ಸಿಕ್ತು ಅಂತ ಅವಳ ಅತ್ತೆ ಮಗನನ್ನೇ ಮದುವೆ ಆಗ್ತೀನಿ ಅಂದರೆ ನಾನಂತೂ ಬದುಕಲ್ಲ ಅತ್ತೆ. ನನಗೆ ಕಾವ್ಯ ಅಂದರೆ ಪ್ರಾಣ ಅತ್ತೆ. ನನಗೆ ಅವಳು ಬೇಕು. ಏನು ಮಾಡಬೇಕು ತಿಳಿತಿಲ್ಲ ಅತ್ತೆ. ನನಗಂತೂ ಹುಚ್ಚೆ ಹಿಡಿತಿದೆ ಎಂದು ಬರುತ್ತಿದ್ದ ಕಣ್ಣೀರನ್ನು ತಡೆದು ಮನೆ ಕಡೆಗೆ ನಡೆದರು ಕಾರ್ತಿಕ್. ಕಾರ್ತಿಕ್ನ ಪರಿಸ್ಥಿತಿ ಕಂಡು ಕಣ್ಣೀರಿಟ್ಟರು ಮಂಗಳ. ಕಾರ್ತಿಕ್ ಮತ್ತು ಕಾವ್ಯ ಮಾರನೇ ದಿನ ಚಿತ್ರದುರ್ಗದ ಕಡೆ ಪ್ರಯಾಣ ಬೆಳೆಸಿದರು. ಅದೇ ದೇವಸ್ಥಾನಕ್ಕೆ ಮತ್ತೆ ಬಂದ ಕಾವ್ಯ ಮತ್ತು ಕಾರ್ತಿಕ್ ದೇವಸ್ಥಾನದ ತುಂಬೆಲ್ಲ ಹುಚ್ಚರಂತೆ ಅಲೆದರು. ಕೊನೆಗೆ ಸುಸ್ತಾಗಿ ಒಂದೆಡೆ ಕುಳಿತು ಬಾಳೆಹಣ್ಣು ತಿನ್ನುತ್ತಾ ಮಾತಿಗಿಳಿದರು. ಏನೇ ಬಂಗಾರ, ನಿಮ್ಮ ಪೂರ್ವಜನ್ಮದ ಅತ್ತೆ ಮಗ ಸಿಕ್ಕರೆ ನನ್ನ ಬಿಟ್ಟು ಅವನನ್ನು ಮದುವೆ ಆಗ್ತೀಯಾ ಎಂದು ಭಾರ ಹೊತ್ತ ಮನಸ್ಸಿನಿಂದ ಕೇಳಿದನು ಕಾರ್ತಿಕ್. ಅವನ ಲೈಫ್ನಲ್ಲಿ ನಾನು ಸತ್ತು ಹೋಗಿರೋಳು ಕಣೋ. ನಾನು ಅವನಿಗೋಸ್ಕರ ಹುಡುಕ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಅಣ್ಣಂಗೆ ಎಲ್ಲ ವಿಷಯ ತಿಳಿಸಿ ಅವರ ಆಶೀರ್ವಾದದಲ್ಲಿ ನಿನ್ನ ಮದುವೆ ಆಗ್ತೀನಿ ಕಣೋ ಎಂದಳು ಕಾವ್ಯ. ಅವಳ ಮಾತು ಕೇಳಿ ಅವನಿಗೆ ತಿಳಿಯದೆ ಕಣ್ಣಂಚಲ್ಲಿ ಹನಿಯೊಂದು ಜಾರಿತ್ತು. ಸರಿ ಕಣೋ, ಅಲ್ಲೊಂದು ಪುಟ್ಟ ದೇವಸ್ಥಾನ ಕಾಣ್ತಿದೆ, ಅಲ್ಲಿ ಹೋಗಿ ನೋಡಿಕೊಂಡು ಬರ್ತೀನಿ, ನೀನು ಇಲ್ಲೇ ಇರು ಎಂದು ಹೇಳಿ ನಡೆದಳು ಕಾವ್ಯ. ದೇವಸ್ಥಾನದ ತುಂಬೆಲ್ಲ ಹುಡುಕಿ ಎಲ್ಲೂ ಸಿಗದ ಕಾರಣ ಬೇಸತ್ತು ಕಾರ್ತಿಕ್ ಇರುವಲ್ಲಿಗೆ ವಾಪಸ್ ಆದ ಕಾವ್ಯ. ಕಾರ್ತಿಕ್ ಸತೀಶ್ನೊಟ್ಟಿಗೆ ತುಂಬ ಸಲುಗೆ ಇರುವವರ ಹಾಗೆ ಜೋರಾಗಿ ನಗುತ್ತಾ ಮಾತನಾಡುವುದನ್ನು ಕಂಡು ಒಂದು ಕ್ಷಣ ಅವರನ್ನೇ ನೋಡುತ್ತಾ ಮೂಕವಾಗಿ ನಿಂತು ಬಿಟ್ಟಳು ಕಾವ್ಯ.
ಏ ಕಾರ್ತಿ, ನೀನು ಏನೋ ಇವರ ಜೊತೆ ಇದೀಯಾ, ನಿಂಗೆ ಇವರು ಮೊದಲೇ ಗೊತ್ತೇನೋ ಎಂದು ತುಂಬ ಕುತೂಹಲದಿಂದ ಕೇಳಿದಳು ಕಾವ್ಯ. ಹೌದು, ನನಗೆ ಇವರು ಗೊತ್ತು. ನೀ ಯಾಕೆ ಈ ಥರ ಕೇಳ್ತಿದೀಯಾ? ನಿಂಗೇನಾದರೂ ಇವರು ಗೊತ್ತಾ ಎಂದು ಕೇಳಿದನು ಕಾರ್ತಿಕ್. ಇವರನ್ನೇ ಕಣೋ ನಾನು ಹುಡುಕೋಕೆ ಇಲ್ಲಿವರೆಗೂ ಬಂದಿದ್ದು, ಕೊನೆಗೂ ಆ ದೇವರು ಕಣ್ಣು ತೆರೆದ ಕಣೋ ಎಂದು ಹೇಳುತ್ತಾ ಸಂತಸದಲ್ಲಿ ಕಣ್ತುಂಬಿಕೊಂಡಳು ಕಾವ್ಯ. ಅರೆ, ಅಂದರೆ ಇಲ್ಲಿವರೆಗೂ ಕಾವ್ಯ ಹೇಳ್ತಿದ್ದ ಕನಸು ಮತ್ತೆ ಸತೀಶ್ ಜೀವನದ ಘಟನೆ ಎರಡೂ ನಿಜವಾಗಿದೆ ಅಂದರೆ ನಿಜವಾಗಲೂ ಇವಳದು ಪೂರ್ವಜನ್ಮನೇ. ಅಯ್ಯೋ ದೇವ್ರೆ, ನನಗೆ ನಂಬೋಕೆ ಆಗ್ತಿಲ್ಲ ಎಂದು ಮನದಲ್ಲೇ ಅಂದುಕೊಂಡನು ಕಾರ್ತಿಕ್. ಹೇ ಕಾರ್ತಿಕ್, ಏನೋ ಆಯಿತು ನಿಂಗೆ? ಯಾರೋ ಈ ಹುಡುಗಿ, ನಿಂಗೆ ಗೊತ್ತಾ ಇವಳು? ಕೊನೆ ಬಾರಿ ಸಿಕ್ಕಾಗ ಕೂಡ ಅಣ್ಣ ಅಣ್ಣ ಅಂತಿದ್ಲು. ಅವಳ ಮದುವೆ ನಿಲ್ಲೋಕೆ ನಾನೇ ಕಾರಣ ಅಂತಿದ್ಲು. ನಂಗಂತೂ ಏನು ತಿಳಿತಾ ಇಲ್ಲ ಕಣೋ, ಈ ಹುಡುಗಿ ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ ಅಂತ ಯೋಚನೆ ಮಾಡಿದರೆ ನಂಗಂತೂ ತಲೆನೇ ಕೆಡ್ತಿದೆ ಕಣೋ. ನಿಂಗೇನು ಗೊತ್ತಿದೆ ಹೇಳೋ ನನಗೆ ಎಂದು ಕೇಳಿದನು ಸತೀಶ್. ನಿಮ್ಮಿಬ್ಬರ ಗೊಂದಲಕ್ಕೆ ಉತ್ತರ ನನ್ನ ಹತ್ತಿರ ಇದೆ. ಆದರೆ ಇಬ್ಬರೂ ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಎಂದನು ಕಾರ್ತಿಕ್. ನೋಡು ಸತೀಶ್, ಇವಳು ಕಾವ್ಯ ಅಂತ. ಇವಳ ಕನಸಲ್ಲಿ ಇವಳು ನೀರಲ್ಲಿ ಮುಳುಗಿ ಹೋಗ್ತಾ ಇರ್ತಾಳಂತೆ. ಆಗ ನದಿಯ ಒಂದು ದಡದಲ್ಲಿ ಅವಳ ಅಪ್ಪ ಮತ್ತು ಅಣ್ಣ ಅಳ್ತಾ ನಿಂತಿರ್ತಾನಂತೆ. ಆ ಕನಸಲ್ಲಿ ಬಂದಿರೋ ಅಪ್ಪ ಇವಳ ಇವಾಗಿನ ಅಪ್ಪ ಅಲ್ಲ, ಆದರೆ ಕನಸಲ್ಲಿ ಬಂದಿರೋ ಆ ಹುಡುಗ ನೀನೇ ಅಂತೆ. ಆದರೆ ಅವಳಿಗೆ ನೀನು ಅಣ್ಣ ಆಗ್ತೀಯಾ ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಅಷ್ಟು ದೂರದಿಂದ ನಿನ್ನ ಹುಡುಕಿ ಇಲ್ಲಿಯವರೆಗೂ ಬಂದಿದ್ದಾಳೆ. ಇದಕ್ಕೆ ನೀನು ಏನಂತೀಯಾ ಎಂದು ಕೇಳಿದನು ಕಾರ್ತಿಕ್. ಕಾರ್ತಿಕ್ ಹೇಳಿದ ಕತೆ ಕೇಳಿದ ಸತೀಶ್ ಅವರು ಕಣ್ಣ ತುಂಬ ಒದ್ದೆ ಆಗಿತ್ತು. ಅದನ್ನು ಗಮನಿಸಿದ ಕಾವ್ಯ ಮಾತ್ರ ನನ್ನ ಕನಸು, ಗೊಂದಲ, ಭಯ ಎಲ್ಲವೂ ಇವರಿಗೆ ಅರ್ಥವಾಗಿರಬಹುದು ಎಂದುಕೊಳ್ಳುತ್ತಾ ಸತೀಶ್ ಅವರನ್ನೇ ನೋಡುತ್ತಾ ನಿಂತಿದ್ದಳು. ಸತೀಶ್ ಅವರು ಮಾತು ಶುರು ಮಾಡಿದರು. ಕಾರ್ತಿಕ್, ನನಗಂತೂ ಇದೆಲ್ಲ ನಂಬೋಕೆ ಆಗ್ತಿಲ್ಲ ಎಂದು ಸಂತಸದಿಂದ ಹೇಳಿದರು. ನನಗೂ ಅಷ್ಟೇ ಸತೀಶ್, ಇವಾಗ ನಿನ್ನ ಕಥೆನ ಇವಳಿಗೆ ಹೇಳು ಎಂದನು ಕಾರ್ತಿಕ್. ನಮ್ಮದು ಸಣ್ಣ ಕುಟುಂಬ. ಬಡವರಾದರೂ ಪ್ರೀತಿ, ಪ್ರೇಮ, ಮಮತೆ ಯಾವುದಕ್ಕೂ ಕೊರತೆ ಇರಲಿಲ್ಲ ನಮ್ಮ ಮನೆಯಲ್ಲಿ. ನಾನು, ಅಮ್ಮ, ಅಪ್ಪ ಇದ್ದೀವಿ. ನಮ್ಮ ಮನೆಗೆ ಒಂದು ಮುದ್ದಾದ ಗೊಂಬೆ ಆಗಮನ ಆಯಿತು. ಅದು ಬೇರಾರೂ ಅಲ್ಲ, ನನ್ನ ತಂಗಿಯವಳು. ನನಗೆ ಜೀವಕ್ಕಿಂತ ಹೆಚ್ಚು. ತಂಗಿ ಹುಟ್ಟಿ 6 ತಿಂಗಳಿಗೆ ಅಮ್ಮ ಅನಾರೋಗ್ಯದಿಂದ ತೀರಿಕೊಂಡರು. ತಂಗಿ 1 ವರ್ಷದವಳಿದ್ದಾಗ ಬೆಟ್ಟದ ಮೇಲಿರೋ ಗಣಪತಿ ದೇವಸ್ಥಾನಕ್ಕೆ ನಾನು, ಅಪ್ಪ ಮತ್ತು ತಂಗಿ ಹೋಗಿದ್ವಿ. ಅಲ್ಲಿರೋ ನದಿಲಿ ನಾನು ನನ್ನ ತಂಗಿ ಆಡ್ತಿದ್ವಿ. ಆಗ ನನ್ನ ತಂಗಿ ನನ್ನ ಕೈಯಿಂದ ಜರಿದು ನೀರು ಪಾಲಾದಳು. ಇದೇ ನನ್ನ ಕತೆ ಕಣಮ್ಮ ಎಂದನು ಸತೀಶ್. ಸತೀಶ್ ಅವರು ಹೇಳಿದ ಮಾತು ಕೇಳಿ ಒಮ್ಮೆಲೇ ಸತೀಶ್ ಅವರನ್ನು ತಬ್ಬಿ ಜೋರಾಗಿ ಅತ್ತಳು ಕಾವ್ಯ. ಅಣ್ಣ, ನಾನೇ ಅಣ್ಣ ನಿನ್ನ ತಂಗಿ. ನನ್ನ ಬಿಟ್ಟು ಎಲ್ಲೂ ಹೋಗಬೇಡ ಅಣ್ಣ ಪ್ಲೀಸ್ ಎಂದು ಕೇಳಿಕೊಂಡಳು ಕಾವ್ಯ. ಸರಿನಮ್ಮ, ನೀನೇನು ಚಿಂತೆ ಮಾಡಬೇಡ. ನೀನು ಯಾವತ್ತಿದ್ರೂ ನನ್ನ ತಂಗಿನೇ, ನನ್ನ ಜೊತೆಗೆ ಇರ್ತೀಯ, ಸರಿನಾ ಎಂದರು ಸತೀಶ್. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಕಾವ್ಯ ಅಪ್ಪಂಗೆ ನೀನು ಅವರ ತಂಗಿ ಮಗನ ಜೊತೆ ಮದುವೆ ಆಗಬೇಕು ಅನ್ನೋದು ಅವರ ಆಸೆ ಕಣಮ್ಮ ಎಂದರು ಸತೀಶ್. ಅಣ್ಣ ಪ್ಲೀಸ್, ನನಗೆ ಅದೆಲ್ಲ ಆಗಲ್ಲ ಅಣ್ಣ. ನನಗೆ ನೀನು ಅಪ್ಪ ಅಷ್ಟೇ ಸಾಕು. ಯಾವ ಅತ್ತೆ ಮಗನೂ ಬೇಡ. ಯಾಕಂದರೆ ನನಗೋಸ್ಕರನೇ ಕಾಯ್ತಿರೋ ಈ ಕಾರ್ತಿಕ್ ಜೊತೆಗೆ ನನ್ನ ಮದುವೆ ಆಗೋದು ಎಂದಳು ಕಾವ್ಯ. ಅವಳ ಮಾತಿಗೆ ಕಾರ್ತಿಕ್ ಮತ್ತು ಸತೀಶ್ ಇಬ್ಬರು ಜೋರಾಗಿ ನಗಲು ಶುರು ಮಾಡಿದರು. ಇವರ ಈ ವರ್ತನೆ ನೋಡಿ ಏನು ದೋಚದಂತಾಗಿ ಇಬ್ಬರ ಮುಖವನ್ನು ಆಶ್ಚರ್ಯದಿಂದ ನೋಡುತ್ತಾ ನಿಂತಳು ಕಾವ್ಯ. ಯಾಕೆ ನಗ್ತಿದ್ದೀರಾ? ನಾನಂತೂ ಕಾರ್ತಿಕ್ನನ್ನೇ ಮದುವೆ ಆಗೋದು. ನನಗೆ ಇವನನ್ನು ಬಿಟ್ಟು ಬದುಕೋಕೆ ಆಗೋಲ್ಲ ಎನ್ನುತ್ತಾ ಕಾರ್ತಿಕ್ನ ತೋಳನ್ನು ಗಟ್ಟಿಯಾಗಿ ಹಿಡಿದಳು ಕಾವ್ಯ. ನನಗೆ ಸತೀಶ್ ಯಾವಾಗಿಂದ ಪರಿಚಯ ಅಂತ ನೀನು ಕೇಳಲೇ ಇಲ್ಲ ಎಂದನು ಕಾರ್ತಿಕ್. ಹೌದಲ್ವಾ, ಹೇಗೋ ಗೊತ್ತು ನಿಂಗೆ ಅಣ್ಣ ಎಂದು ಕೇಳಿದಳು ಕಾವ್ಯ. ಅಯ್ಯೋ ಕಾವ್ಯ, ಇನ್ನೂ ಗೊತ್ತಾಗ್ಲಿಲ್ವಾ ನಿನಗೆ? ಇವನೇ ಕಣಮ್ಮ ನನ್ನ ಅತ್ತೆ ಮಗ, ಅಂದರೆ ನಮ್ಮ ತಂದೆಯ ತಂಗಿ ಮಗ ಕಣಮ್ಮ. ಇವನನ್ನೇ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅಪ್ಪನ ಆಸೆ ಆಗಿತ್ತು ನೋಡು. ನೀನು ಮತ್ತೆ ಹುಟ್ಟಿ ಇವನನ್ನೇ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿದೀಯ. ಇದಕ್ಕೆ ಕಣಮ್ಮ ಜನ್ಮ ಜನ್ಮದ ಅನುಬಂಧ ಎನ್ನೋದು ಎಂದನು ಸತೀಶ್. ಅರೆ ಅಣ್ಣ, ನೀನು ಹೇಳ್ತಿರೋದು ನಿಜಾನಾ? ನನಗಂತೂ ನಂಬೋಕೆ ಆಗ್ತಿಲ್ಲ. ಆದರೆ ಅವತ್ತು ನಾನು ಅಮ್ಮ ಇಲ್ಲಿಗೆ ಬಂದಾಗ ನಾನು ನಿನ್ನ ಮದುವೆಗೆ ಬಂದಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನಾನು ನಿಮ್ಮನ್ನು ಮದುವೆಯಲ್ಲಿ ನೋಡಿದ ಮೇಲೆಯೇ ಮದುವೆ ಬೇಡ ಅಂತ ಹೇಳಿ ನಿಮ್ಮನ್ನು ಮಂಟಪದ ತುಂಬ ಹುಡುಕಿದ್ದೀನಿ ಎಂದಳು ಕಾವ್ಯ. ಅಯ್ಯೋ, ನಿಂಗೆ ಗೊತ್ತಾ ಪುಟ, ನಾನು ನಿಮ್ಮ ಮದುವೆಗೆ ಬಂದಿದ್ದು ನಿಜಾನೇ. ಆದರೆ ಇನ್ನೇನು ಮದುಮಗಳನ್ನು ಹಸೆಮಣೆಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾಗ ನನಗೆ ನನ್ನ ಫ್ರೆಂಡಿಂದ ಫೋನ್ ಬಂತು. ನನ್ನ ಜೀವದ ಗೆಳೆಯ ಸೂಸೈಡ್ ಮಾಡಿಕೊಂಡಿದ್ದಾನೆ ಅಂತ. ಆ ಕ್ಷಣ ನನಗೆ ಏನು ಮಾಡಬೇಕು ತಿಳಿಲಿಲ್ಲ. ಯಾರಿಗೂ ಹೇಳದೆ ಊರಿಗೆ ವಾಪಸ್ಸಾದೆ. ಅವನನ್ನು ಕಳೆದುಕೊಂಡಿದ್ದ ನೋವಿನಿಂದ ಹೊರಗಡೆ ಬರೋಕೆ ತುಂಬ ಒದ್ದಾಡಿದೆ. ಇದರ ಮಧ್ಯ ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಅದಕ್ಕೆ ನನಗೆ ಕಾರ್ತಿಕ್ ಮದುವೆ ಇರೋ ವಿಷಯ ತಿಳಿಯಲೇ ಇಲ್ಲ ಎಂದನು ಸತೀಶ್. ಅವತ್ತು ನಿಮ್ಮ ತಂಗಿ ಮಾಡಿದ್ದನ್ನು ನೋಡಿ ನನಗಂತೂ ಹುಚ್ಚೆ ಹಿಡಿದಿತ್ತು ಎಂದನು ಕಾರ್ತಿಕ್. ಇವಾಗ ಎಲ್ಲ ಸರಿ ಹೋಯ್ತಲ್ಲ ಬಿಡು, ನಗು ನಗುತ್ತಾ ಇರು ಪುಟ್ಟ ಎಂದನು ಸತೀಶ್. ಸರಿ ಅಣ್ಣ, ಇವಾಗ ನಡಿ ಮನೆಗೆ ಹೋಗೋಣ. ಅಪ್ಪ ಮಗಳು ಬಂದಿದ್ದಾಳೆ.
ಅಂದರೆ ಕುಣಿದು ಕುಪ್ಪಳಿಸ್ತಾರೆ ಎಂದಳು ಕಾವ್ಯ. ಅವರು ನನ್ನನ್ನು ಬಿಟ್ಟು ಹೋಗಿ 2 ವರ್ಷ ಆಯಿತು ಪುಟ್ಟ ಎನ್ನುತ್ತಾ ಕಣ್ಣಂಚಲ್ಲಿ ಜಿನುಗುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡನು ಸತೀಶ್. ಸತೀಶ್ ಹೇಳಿದ ಮಾತು ಕೇಳಿ ಸತೀಶ್ನನ್ನು ಗಟ್ಟಿಯಾಗಿ ಬಿಗಿದಪ್ಪಿ ಜೋರಾಗಿ ಅಳಲು ಶುರು ಮಾಡಿದಳು ಕಾವ್ಯ. ನನಗೆ ಆ ಜನ್ಮದಲ್ಲಿ ತಂದೆ ಜೊತೆ ಇರಬೇಕು ಅಂದರೆ ನಾನೇ ಸತ್ತೋದೆ. ಈ ಜನ್ಮದಲ್ಲಿ ಇರೋಣ ಅಂದರೆ ನಾನು 6 ತಿಂಗಳು ಇದ್ದಾಗ ಅಪ್ಪ ಸತ್ತೋದ್ರು. ಇನ್ನು ಸಿಕ್ಕಿರೋ ಪೂರ್ವಜನ್ಮದ ಅಪ್ಪನ ಜೊತೆ ಇರೋಣ ಅಂದರೆ ಇವಾಗ ಅವರನ್ನು ಕಳ್ಕೊಂಡಿದ್ದೀನಿ ಅಣ್ಣ. ಅಂದರೆ ನಾನೆಷ್ಟು ಪಾಪಿ ಇರಬೇಡ ಅಣ್ಣ ಹೇಳುತ್ತಾ ಜೋರಾಗಿ ಅತ್ತಳು ಕಾವ್ಯ. ಪುಟ್ಟ ಅಳಬೇಡ, ನೀನು ನನಗೆ ತಂಗಿ ಅಷ್ಟೇ ಅಲ್ಲ, ಮಗಳು ಕೂಡ ಎಂದನು ಸತೀಶ್. ಅವನ ಮಾತಿಗೆ ಆನಂದ ಬಾಷ್ಪ ಸುರಿಸಿದಳು ಕಾವ್ಯ. ಮೂವರು ಸೇರಿ ಬೆಂಗಳೂರಿಗೆ ಬಂದು ತಲುಪಿದರು. ಮನೆಗೆ ಬಂದು ಮಂಗಳಾರಿಗೆ ಪೂರ್ತಿ ಘಟನೆಯನ್ನು ವಿವರಿಸಿ ಹೇಳಿದಳು ಕಾವ್ಯ. ಮಗಳ ಮಾತು ಕೇಳಿ ಎಲ್ಲ ಸಮಸ್ಯೆಗಳು ಇಂದಿಗೆ ತೀರಿತೆಂದು ನಿಟ್ಟುಸಿರು ಬಿಟ್ಟರು. ಸತೀಶ್ನನ್ನು ತಮ್ಮ ಮಗನೆಂದು ಮನಸಾರೆ ಒಪ್ಪಿಕೊಂಡರು. ಇದೇ ಖುಷಿಯಲ್ಲಿ ಸಿಹಿ ಅಡುಗೆ ಮಾಡಿ ಎಲ್ಲರೂ ನಗುನಗುತ್ತಾ ಊಟ ಮಾಡಿ ಕಾರ್ತಿಕ್ ಮನೆಗೆ ತೆರಳಿದರು. ಮನೆಗೆ ಬಂದ ಕಾರ್ತಿಕ್ ಸುಮಂಗಲ ಮತ್ತು ಯೋಗೇಶ್ ಅವರಿಗೆ ಎಲ್ಲವನ್ನು ವಿವರವಾಗಿ ತಿಳಿಸಿದನು. ಕಾವ್ಯ ತನ್ನ ಅಣ್ಣನ ಮಗಳು ಎಂದು ತಿಳಿದ ಸುಮಂಗಲ ಅವರು ಭಾವುಕರಾಗಿ ಕಾವ್ಯಾಳನ್ನು ಬಿಗಿದಪ್ಪಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ನಾಳೆನೇ ಪುರೋಹಿತರಿಗೆ ಬರೋಕೆ ಹೇಳ್ರಿ, ಬರೋ ಒಳ್ಳೆ ಮುಹೂರ್ತದಲ್ಲಿ ಇಬ್ಬರ ಮದುವೆ ಮಾಡೋಣ ಎಂದರು ಸುಮಂಗಲ. ನಾನು ಈ ಮದುವೆಗೆ ಒಪ್ಪಲ್ಲ ಎಂದು ಸ್ವಲ್ಪ ಗಡಸು ದನಿಯಲ್ಲಿ ಹೇಳಿದರು ಯೋಗೇಶ್. ಎಲ್ಲರೂ ಗಾಬರಿಯಿಂದ ಅವರ ಮುಖವನ್ನೇ ನೋಡುತ್ತಾ ನಿಂತರು. ಏನು ಎಲ್ಲರೂ ಹೀಗೆ ನೋಡ್ತಿದ್ದೀರಾ? ಇಷ್ಟು ತಿಂಗಳು ನಮ್ಮ ಕಾವ್ಯನ ಎಲ್ಲಿ ಕಳ್ಕೋತೀವೋ ಅಂತ ನಾವು ಹೆದರಿಲ್ವಾ? ಅದಕ್ಕೆ ಕಾವ್ಯಂಗೂ ಸ್ವಲ್ಪ ಹೆದರಿಸೋಣ ಅಂತ ಹೀಗೆ ಮಾಡಿದೆ ಎಂದು ಜೋರಾಗಿ ನಕ್ಕರು ಯೋಗೇಶ್. ಇವರ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರು. ಒಂದೇ ವಾರದಲ್ಲಿ ಮದುವೆ ನಿಶ್ಚಯ ಮಾಡಿದರು. ಮದುವೆಯ ಹಿಂದಿನ ದಿನ ರಾತ್ರಿ, ಏನಮ್ಮ ಕಾವ್ಯ ಹರಟೆ ಹೊಡಿತಾ ಕುಳಿತಿದೀಯಾ? ಹೋಗಿ ಮಲಗು, ನಾಳೆ ಬೇಗ ಎದ್ದೇಳಬೇಕು, ಇಲ್ಲ ಅಂದರೆ ನೀನು ಫ್ರೆಶ್ ಆಗಿ ಇರೋಕೆ ಆಗಲ್ಲ ಎಂದರು ಮಂಗಳ. ಅತ್ತೆ ಪ್ಲೀಸ್ ಬೇಡ ಅತ್ತೆ, ಇವಳು ಮಲಗೋದು ಮತ್ತು ಇವಳಿಗೆ ಕನಸು ಬೀಳೋದು ಅದೆಲ್ಲ ಬೇಕಾ ಎಂದು ಕಾವ್ಯಾಳನ್ನು ರೇಗಿಸುವ ರೀತಿಯಲ್ಲಿ ಮಂಗಳ ಅವರಿಗೆ ಹೇಳಿದನು. ಹೋಗೋ ಗೂಬೆ ನೀನು ಎನ್ನುತ್ತಾ ತನ್ನ ರೂಮಿಗೆ ನಡೆದಳು ಕಾವ್ಯ. ಇವರ ಈ ತುಂಟಾಟ ನೋಡಿ ಎಲ್ಲರೂ ನಕ್ಕರು. ಮಾರನೇ ದಿನ ಸುಸೂತ್ರವಾಗಿ ಎಲ್ಲರ ಸಮ್ಮುಖದಲ್ಲಿ ಮದುವೆ ನಡೆಯಿತು. ಕಾವ್ಯ ಮತ್ತು ಕಾರ್ತಿಕ್ ಆಕಾಶದಲ್ಲಿ ತೇಲಾಡುತ್ತಿದ್ದರು. ಮಕ್ಕಳ ಸಂತೋಷ ನೋಡಿ ಮಂಗಳ ಮತ್ತು ಸುಮಂಗಲ, ಯೋಗೇಶ್ ಎಲ್ಲರೂ ಸಂತಸಪಟ್ಟರು. ಸುಕನ್ಯಾ ಅವರಿಗೆ ಮನದಲ್ಲೇ ಅಭಿನಂದನೆ ತಿಳಿಸಿದನು ಕಾರ್ತಿಕ್. ನಮ್ಮದು ನಿಜವಾಗಿಯೂ ಜನ್ಮದ ಅನುಬಂಧ ಎಂದು ತನ್ನೊಳಗೆ ಬೀಗುತ್ತಾ ಒಂದು ನಗುವನ್ನು ಹೊರಹಾಕಿದರು ಕಾರ್ತಿಕ್. ಅಪ್ಪ, ಕೊನೆಗೂ ನಿನ್ನ ತಂಗಿ ಮಗನ ಜೊತೆಗೆ ಮದುವೆ ಆಗಿದ್ದೀನಿ. ನಿನ್ನ ಆಸೆ, ನನ್ನ ಪ್ರೀತಿ ಎಲ್ಲ ಗೆಲ್ತು ಅಪ್ಪ. ಇವತ್ತು ಮಿಸ್ ಯು ಅಪ್ಪ ಎಂದು ತನ್ನ ತಂದೆಯನ್ನು ಮನದಲ್ಲಿ ನೆನೆದಳು ಕಾವ್ಯ. ಮದುವೆಗೆ ಬಂದ ವಯಸ್ಸಾದ ದಂಪತಿಗಳು ಕಾವ್ಯ ಮತ್ತು ಕಾರ್ತಿಕ್ನನ್ನು ಕೇಳಿದರು. ಇಷ್ಟೆಲ್ಲ ತೊಂದರೆಯಾಗಿ ಇವಾಗ ಕೊನೆಗೂ ಮದುವೆ ಆದ್ರಲ್ಲ, ನಿಮಗೆ ಏನು ಅನ್ನಿಸ್ತಾ ಇದೆ ಎಂದು ಕೇಳಿದರು. ಅವರ ಈ ಪ್ರಶ್ನೆಗೆ ಕಾವ್ಯ ಮತ್ತು ಕಾರ್ತಿಕ್ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಇದನ್ನೇ ಜನ್ಮದ ಜೋಡಿ, ಜನ್ಮದ ಅನುಬಂಧ ಅನ್ನೋದು ಎಂದರು. ಅಂದರೆ ಪ್ರೀತಿ, ಪ್ರೇಮ, ಮಮತೆ ಯಾವುದಕ್ಕೂ ಸರಿಸಾಟಿ ಯಾವುದೂ ಇಲ್ಲ. ತಂದೆ ತಾಯಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಹೀಗೆ ಹಲವಾರು ಸಂಬಂಧಗಳು ಇರ್ತವೆ. ಆದರೆ ಕೆಲವು ಅದೃಷ್ಟವಂತರಿಗೆ ಮಾತ್ರ ಕಳೆದೋಗಿರೋಂತಹ ಸಂಬಂಧ ಮತ್ತೆ ಸಿಗುತ್ತೆ. ನಮ್ಮ ಕಾವ್ಯ ಥರ. ಅದಕ್ಕೆ ಯಾವ ಸಂಬಂಧನೂ ಕೀಳಾಗಿ ಕಾಣಬೇಡಿ. ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಪ್ರೀತಿಸಿ. ಯಾಕಂದರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ. ಕೊನೆಗೆ ನಮ್ಮ ಉಸಿರು ಕೂಡ ಒಂದಲ್ಲ ಒಂದು ದಿನ ಹೋಗೇ ಹೋಗುತ್ತೆ. ಆದ್ದರಿಂದ ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ. ನಮ್ಮನ್ನು ದ್ವೇಷಿಸುವವರನ್ನು ಕೂಡ ನಾವು ಪ್ರೀತಿಯಿಂದ ಕಾಣಬೇಕು. ಹಾಗೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತದೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಕಥೆಯೊಂದಿಗೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.